ಹೇ ಗಾಯ್ಸ್, ಒಂದು ಎಪಿಸೋಡಲ್ಲಿ ಹೀರೋ ಹೀರೋಯಿನ್ಗೆ ಪ್ರಪೋಸ್ ಮಾಡಿರ್ತಾರೆ. ಅಲ್ಲಿಗೆ ಒಂದು ಎಪಿಸೋಡ್ ಮುಗ್ದಿರುತ್ತೆ. ಹಾಗೆ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಸರಿ, ಬನ್ನಿ ಈ ಎಪಿಸೋಡ್ ಒಳಗೆ ಹೋಗೋಣ. ನಾನಂತೂ ಯಾರಿಗೋಸ್ಕರ ಇದುವರೆಗೂ ಕಾಯ್ದೇ ಇಲ್ಲ, ಆದರೆ ನಾನು ನಿನಗೋಸ್ಕರ ಕಾಯ್ತಿದ್ದೆ. ನಿನಗೋಸ್ಕರ ನಾನು ಎಲ್ಲನೂ ಮಾಡಿದೆ, ನೀನೇ ನನ್ನೆಲ್ಲ ಅಂತ ಅವನು ಫೀಲ್ ಮಾಡ್ತಾನೆ. ನೀನೇ ನನ್ನ ಇಷ್ಟವರೆಗೂ ಕಾಯಿಸಿರೋದು, ಹಾಗೆ ನೀನೊಬ್ಬಳೇ ನನ್ನ ಬಿಟ್ಟು ಹೋಗದೆ ಇರೋದು ಅಂತಲೂ ಹೇಳ್ತಿರ್ತಾನೆ. ಹೀರೋಯಿನ್ ಏನು ರಿಯಾಕ್ಟ್ ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಯಾರೋ ಬಾಗಿಲು ಬಡಿತಾರೆ. ಅದರಿಂದ ಅವಳು ಯಾರೋ ಅಂತ ಅಲ್ಲಿಂದ ಎದ್ದು ಹೋಗ್ತಾಳೆ. ನೋಡಿದ್ರೆ ಪಕ್ಕದ ಮನೆಯವರೇ. ಅವ್ರು ಬಂದ್ಬಿಟ್ಟು ಸ್ವಲ್ಪ ಸೈಡ್ ಡಿಶಸ್ ಎಲ್ಲ ತಂದಿರ್ತಾರೆ. ನಮ್ಮಮ್ಮ ಜಾಸ್ತಿ ಮಾಡಿಬಿಟ್ರು, ಆದ್ದರಿಂದ ನಾನು ನಿಮಗೆ ತಗೊಬಂದೆ ಅಂತಲೂ ಹೇಳ್ತಾರೆ. ಆಗ ಹೀರೋಯಿನ್ ಯಾಕೆ ಇಷ್ಟೊಂದು ಅಂತಲೂ ಹೇಳ್ತಿರ್ತಾಳೆ. ಇಲ್ಲಿ ನೋಡಮ್ಮ, ನಮ್ಮಮ್ಮ ಜಾಸ್ತಿ ಮಾಡಿಬಿಟ್ಟವ್ರೆ, ನಿನಗೆ ಬೇಡ ಅಂದರೆ ಹೇಳು, ನಾನು ತಗೊಂಡೋಗ್ಬಿಟ್ಟು ಇದನ್ನು ಕಸದಕ್ಕೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಹೀರೋಯಿನ್ ಸಡನ್ನಾಗಿ ಅದನ್ನ ಎತ್ಕೊಬಿಟ್ಟು ಇಲ್ಲ, ತುಂಬ ಧನ್ಯವಾದಗಳಂತ ಹೇಳ್ತಿರ್ತಾಳೆ. ಹಾಗೆ ಇರಿ, ನಾನು ನಿಮಗೆ ಈ ಪಾತ್ರೆನೆಲ್ಲ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆ ವ್ಯಕ್ತಿನೂ ಒಳಗಡೆ ಬರ್ತಾನೆ. ಬಂದ್ಬಿಟ್ಟು ಊಜು ಬೇಬಿ ಮಲಗಿದಾನಲ್ಲ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಹೀರೋನು ಅಲ್ಲಿ ಬರ್ತಾರೆ. ಹೀರೋ ಅಂತಾರೆ, ಈ ಟೈಮ್ಗೂ ಸನ್ ಗ್ಲಾಸಸ್ ಬೇಕಾ ನಿಮಗೆ ಅಂತ. ಅದನ್ನೆಲ್ಲ ಬಿಟ್ಟಾಕಪ್ಪ, ಅದೆಲ್ಲ ನಿನಗೆ ಯಾಕೆ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಾಯ್ತು ನೀವಿಬ್ರು ಕಪ್ಪಲ್ ಅಲ್ವಂತೆ, ನೀವಿಬ್ರು ಫ್ಯಾಮಿಲೀಸ್ ಅಂತೆ ಅಂತ ಹೇಳ್ತಿರ್ತಾರೆ. ಆಗ ಹೀರೋಯಿನ್ ಮತ್ತೆ ಹೀರೋ ಅವರಿಬ್ರು ನೋಡ್ತಾ ಇರ್ತಾರೆ. ಅವರಿಬ್ರು ಅಂತೂ ಅವ್ರಿಗೇನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ವಲ್ಲ. ಅದನ್ನ ಪಕ್ಕದ ಮನೆ ನೋಡ್ಬಿಟ್ಟು ಏನೋ ನಡೀತಿದ್ಯಲ್ಲ ಇಲ್ಲಿ ಅಂತ ನೋಡ್ತಿರ್ತಾರೆ. ಆಯ್ತು, ನಿಮ್ಮ ನಡುವೆ ಏನೈತಿ ಅಂತಾನು ಕೇಳ್ತಾರೆ. ಆಗ ಹೀರೋಯಿನ್ ಏನೂ ಇಲ್ಲ ಅಂತ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಆಗ ಹೀರೋನು ಸೈಲೆಂಟಾಗಿ ಹೋಗು ಅಂತ ಹುಷ್ ಅಂತ ತೋರಿಸ್ತಾನೆ ಆ ವ್ಯಕ್ತಿಗೆ. ಆಗ ಪಕ್ಕದ ಮನೆಯವರು ನೋಡು, ಅವ್ನು ನನಗೆ ಹುಷ್ ಅಂತಾನೆ, ನೋಡು ಅವ್ನು ಹೆಂಗೆ ಹೇಳ್ತಾನಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಆಗ ಹೀರೋನ ಅವ್ನ ಮುಖನ ನೋಡ್ಕೊಳ್ತಾನೆ. ಅಯ್ಯೋ, ನನ್ನ ಮುಖ ಹೀಗಿದ್ಯಾ, ನಾನು ಹೀಗೇನೋ ಅವಳಿಗೆ ಪ್ರಪೋಸ್ ಮಾಡಿದೆ ಅಂತ ಇವಾಗ ತನ್ನ ಕೂದಲನ್ನೆಲ್ಲನೂ ಸರಿ ಮಾಡ್ಕೊಳ್ತಾನೆ. ಪ್ರಪೋಸ್ ಮಾಡಾದ್ಮೇಲೆ ಕೂದಲನ್ನ ಸರಿ ಮಾಡ್ತಾನೆ. ನೆಕ್ಸ್ಟ್ ಡೇ ಹೀರೋನು ಸ್ನಾನ ಎಲ್ಲ ಮಾಡಿಕೊಂಡು ಆಚೆ ಬಂದು ನೋಡಿದಾಗ ಹೀರೋಯಿನ್ ಮತ್ತು ಊಜು ಅಲ್ಲೇ ಹಾಲಲ್ಲೇ ಮಲಗಿರ್ತಾರೆ. ಆಗ ಅವ್ನು ನೋಡ್ಬಿಟ್ಟು ಅಯ್ಯೋ, ಹೀಗೆ ಬೆಡ್ಶೀಟ್ ಹಾಕಳ್ದೇನೆ ಮಲಗಿದ್ದಾಳಲ್ಲ ಅಂತ ಹೀರೋ ಅವಳಿಗೋಗ್ಬಿಟ್ಟು ಬೆಡ್ಶೀಟ್ನ ಹಾಕ್ತಾನೆ. ಹಾಗೆ ಅವಳ ನೋಡ್ಕೊಂಡು ಕುಂತಿರ್ತಾನೆ ಅಲ್ಲೇ ಫೀಲ್ ಮಾಡ್ಕೊಂಡು. ಅವನಿಗೇನಂದರೆ ಹೀರೋಯಿನ್ ಬಂದ್ಬಿಟ್ಟು ನಿನ್ನೆ ನೈಟ್ ಅವ್ನಿಗೆ ಹುಷಾರಿಲ್ಲದೆ ಇದ್ದಾಗ ಅವಳು ತುಂಬ ಕೇರ್ ಮಾಡ್ಕೊಂಡು ನೋಡ್ಕೊಂಡಲ್ಲ, ಅದನ್ನೆಲ್ಲನೂ ಜ್ಞಾಪನಕ್ಕೆ ಬರುತ್ತೆ. ಹೀರೋ ತುಂಬ ಜ್ವರದಲ್ಲಿ ಇರಬೇಕಿದ್ದಾಗ ಅವ್ನು ನನ್ನ ಬಿಟ್ಟು ಹೋಗಬೇಡ ಅಂತ ಆ ಜ್ವರದಲ್ಲೇ ಗೊಣಗ್ತಿರ್ತಾನೆ. ಇದನ್ನು ನೋಡಿದ ಹೀರೋನ್ ಅಂತಾಳೆ, ನಾನು ನಿನ್ನ ಬಿಟ್ಟು ಎಲ್ಗೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಂತ ಹೇಳಿ ಅವನ ಮನೇನ ಮುಟ್ಟು ನೋಡ್ತಿರ್ತಾಳೆ. ಇದನ್ನೆಲ್ಲನೂ ಈಗ ಹೀರೋ ನೆನೆಸ್ಕೊಂಡು ಫುಲ್ಲು ಖುಷಿ ಪಡ್ತಿರ್ತಾನೆ. ಅವನಿಗೊಂದು ಕಡೆ ನಗು ಬೇರೆ, ಆನಂದ ಅಂದರೆ ಆನಂದ. ನೆನ್ನೆ ಮಾಡಿದ್ದಕ್ಕೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾನೆ. ಆಗ ಹೀರೋಯಿನ್ ರೆಡಿ ಆಗಿಬಿಟ್ಟು ಹೀರೋಗೋಸ್ಕರ ಗಂಜಿನ ಪ್ರಿಪೇರ್ ಮಾಡ್ತಿರ್ತಾಳೆ. ಆ ಟೈಮ್ಗೆ ಹೀರೋ ಬರ್ತಾನೆ. ಬಂದ್ಬಿಟ್ಟು ಅವಳಿಗೆ ಬೇಗ ನೀರು ಎತ್ಕೊಡ್ತಾನೆ. ಯಾಕಂದರೆ ಅವಳು ಬಿಸಿ ಬಿಸಿದೇ ತಿಂದಿರ್ತಾಳೆ. ಆದ್ದರಿಂದ ಹೀರೋನು ಹೇಗಿದೆ ಈಗ ಅಂದಾಗ ಅವಳು ಇವಾಗ ಪರವಾಗಿಲ್ಲ ಅಂತ ಹೇಳ್ತಾಳೆ. ಆಗ ಹೀರೋಯಿನ್ ಸರಿ ಆಯಿತು, ನಾನು ನಿನಗೋಸ್ಕರ ಇದನ್ನು ಪ್ರಿಪೇರ್ ಮಾಡಿದ್ದೀನಿ, ನೀನು ತಿನ್ನು ಸರಿನಾ ಅಂದ್ಬಿಟ್ಟು ಅವಳಲ್ಲಿಂದ ಹೋಗ್ತಾಳೆ. ಆಗ ಹೀರೋ ಅಂತಾನೆ, ಸರಿ ಆಯಿತು, ನೀನು ತಿಂದ ಅಂತ ಅವಳ ನೋಡಿ ಕೇಳಿದಾಗ ಅವಳಿಲ್ಲ, ನಾನು ಆಫೀಸ್ಗೆ ಹೋಗ್ಬಿಟ್ಟು ತಿಂತೀನಿ ಅಂತಲೂ ಹೇಳ್ತಾಳೆ. ಹೀರೋಗೆ ಏನಂದರೆ ಇಷ್ಟರಲ್ಲೂ ಅವಳು ನನಗೋಸ್ಕರ ಪ್ರಿಪೇರ್ ಮಾಡಿ ಹೋಯ್ತಾಳಲ್ಲ ಇಷ್ಟು ಅರ್ಜೆಂಟಲ್ಲಿ ಅಂತ ಅವನಿಗೊಂದು ಸ್ವಲ್ಪ ಖುಷಿ ಆಗ್ತಿರುತ್ತೆ. ಊಜು ಬೇಬಿನೂ ಕ್ಯೂಟಾಗಿ ಬಾಯ್ ಮಾಡ್ತಿರ್ತಾನೆ. ಹೀರೋನು ಅವಳನ್ನ ನೋಡಿ ಸ್ವಲ್ಪ ಅವನಿಗೆ ದುಃಖ ಆಗ್ತಿರುತ್ತೆ, ಏನಪ್ಪ ಈ ಹುಡುಗಿ ಹೀಗಿದ್ದಾಳಲ್ಲ ಅಂತ. ನೆಕ್ಸ್ಟ್ ಹೀರೋಯಿನ್ ಕೆಳಗಡೆ ಹೋಗ್ಬಿಟ್ಟು ಅಯ್ಯೋ ಏನಪ್ಪ ಇದು ಅಂತ ಯೋಚಿಸ್ತಿರ್ತಾಳೆ. ಅವನೆನ್ನೆ ಬೇರೆ ಪ್ರಪೋಸ್ ಮಾಡಿರ್ತಾನಲ್ಲ ನೈಟು, ಅದನ್ನು ಜ್ಞಾಪನಿಸ್ಕೊಂಡು ನನ್ನ ಹಾರ್ಟ್ ಇಂತಕ್ಕೆ ಇಷ್ಟೊಂದು ಫಾಸ್ಟಾಗಿ ಬಡ್ಕೊಳ್ತೈತಲ್ಲ ಅಂತ ಯೋಚಿಸ್ತಾಳೆ. ಅಷ್ಟೊತ್ತಿಗೆ ಅವಳಿಗೊಂದು ಕಾಲ್ ಬರುತ್ತೆ. ನೋಡಿದ್ರೆ ಊಜು ಬೇಬಿನ ಬಂದ್ಬಿಟ್ಟು ಈ ಥರ ಕಿಂಡರ್ ಗಾರ್ಡನ್ಗೆ ಕರಿತಿರ್ತಾರೆ. ಈ ಥರ ಬಂದ್ಬಿಟ್ಟು ನೀವು ಇವತ್ತೇ ಜಾಯಿನ್ ಮಾಡಿ ಅಂತ. ಹೀರೋನಿಗೆ ಬಂದ್ಬಿಟ್ಟು ಫುಲ್ಲು ಖುಷಿ ಆಗ್ತಿರುತ್ತೆ. ಅವತ್ತಿಂದ ನಾವು ಊಜು ಬೇಬಿನ ಕಳಿಸ್ಬೇಕು ಹೇಳಿ ಅಂದಾಗ ಅವ್ರು ಇವತ್ತೇ ಬನ್ನಿ, ಇವತ್ತೇ ಅವ್ನು ಜಾಯ್ನ್ ಆಗಲಿ, ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಅಡಾಪ್ಟ್ ಆಗಲಿ ಅಂತಲೂ ಹೇಳ್ತಾರೆ. ಆದ್ದರಿಂದ ಹೀರೋಯಿನ್ ಸರಿ ಆಯಿತು, ಅವನು ಇವತ್ತೇ ಸೇರ್ಸೋದ ಅಂತ ಹೀರೋಗೆ ಮೆಸೇಜ್ ಮಾಡಿ ಹೇಳೋದ ಅಂತ ಫೋನ್ನ ತೆಗಿತಾಳೆ. ಆಗ ಅವಳಂತೂ ಅಯ್ಯೋ, ಇವಾಗ ನಾನು ಮಾಡಿದ್ರೆ ಅವ್ನು ಏನು ಅನ್ಕೊಳ್ತಾನೋ ಅಂತ ಅವಳಿಗೊಂಥರ ಆಗ್ತಿರುತ್ತೆ. ಈ ಕಡೆ ನೋಡಿದ್ರೆ ಊಜು ಬೇಬಿ ಅಂತೂ ಯಾರನ್ನೋ ಗುಡ್ಸ್ಕೊಂಡು ನೋಡ್ತಿರ್ತಾನೆ. ಯಾರು? ನಮ್ಮ ಹೀರೋ ಅಂತೂ ತಿನ್ನೋಕ್ಕಾಗ್ದೇನೆ ಅವನು, ಇಲ್ಲಿ ನೋಡಪ್ಪ, ನೀನು ತಿಂದೆ ತಾನೆ, ಅದನ್ನು ತಿಂದಾದ್ಮೇಲೆ ನೀನು ಸುಮ್ಮನೆ ಇರಬೇಕು ತಾನೆ, ಇದು ನನ್ನ ಊಟ, ಇದು ನಾನು ತಾನೇ ತಿನ್ನಬೇಕು. ಫಸ್ಟ್ ಟೈಮ್ ಇದು ನನಗೋಸ್ಕರ ಒಬ್ಬರು ಪ್ರಿಪೇರ್ ಮಾಡಿರೋದು, ಅದನ್ನು ನಾನು ಹುಷಾರಿಲ್ದಿರೋ ಟೈಮಲ್ಲಿ, ಆದ್ದರಿಂದ ಇದು ನಾನು ತಿಂತೀನಿ, ನೀನು ಊಟನ ನೀನು ತಿಂದು ಮುಗಿಸ್ದೆ ಅಂತ ಹೀರೋ ಅವನ ಜೊತೆಗೆ ಮಾತುಕತೆ ನಡೆಸ್ತಿರ್ತೇನೆ. ಆಗ ಹೀರೋಯಿನ್ ಆಪಲ್ನ ತಿಂದ್ಬಿಟ್ಟು ಹಾಗೆ ಬಿಟ್ಟೋಗಿರ್ತಾಳೆ. ಊಜು ಬೇಬಿ ಇನ್ನೂ ಕ್ಯೂಟಾಗೆ ನೋಡ್ತಿರ್ತೇನೆ. ಆಗ ಹೀರೋ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ನೋಡಿದ್ರೆ ಹೀರೋನೇ ಮೆಸೇಜ್ ಮಾಡಿರ್ತಾಳೆ, ಈ ರೀತಿ ಊಜು ಬೇಬಿನ ಕಿಂಡರ್ ಗಾರ್ಡನ್ಗೆ ಜಾಯಿನ್ ಮಾಡಿ ಇವತ್ತು ಅಂತ ಹೇಳಿರ್ತಾಳೆ. ಅಡ್ಮಿಷನ್ ಆಗು ಹಾಗೆ ಅಡ್ರೆಸ್ ಎಲ್ಲನೂ ಹೀರೋಯಿನ್ ಕಳಿಸಿರ್ತಾಳೆ. ಹೀರೋ ಸರಿ ಆಯಿತು ಅಂತ ಓಕೆ ಅಂತಾನೆ. ಈ ಕಡೆ ಊಜು ಬೇಬಿನೂ ಕ್ಯೂಟಾಗಿ ನಗ್ತಿರ್ತಾನೆ. ಈ ಕಡೆ ಹೀರೋ ಹೋಗ್ಬಿಟ್ಟು ಊಜು ಬೇಬಿಗೆ ಪ್ರಿಪೇರ್ ಮಾಡ್ತಿರ್ತಾನೆ, ರೆಡಿ ಮಾಡ್ತಿರ್ತಾನೆ ಸಾರಿ. ಆಗ ಹೀರೋಗಂತೂ ಹಾಕ್ತಿರಲ್ಲ, ಅವನಂತೂ ರೆಡಿ ಮಾಡಿಸ್ತಾನೆ, ಸಾಕು ಸಲನೂ ಹಾಕ್ತಾನೆ. ಈ ಕಡೆ ಊಜು ಬೇಬಿ ಅದನ್ನೆಲ್ಲನೂ ಕಿತ್ತಿ ಹಾಕ್ತಾನೆ. ಇವನ ಕೈಗಂತೂ ಯಪ್ಪ, ನನ್ನ ಕೈಗೆ ಆಗ್ತಿಲ್ವಲ್ಲ ಅಂತ ಹೇಳ್ತಿರ್ತೇನೆ.
ಕೊನೆಗೂ ಊಜು ಬೇಬಿನ ರೆಡಿ ಮಾಡಿ ಅವ್ನು ಕ್ಯೂಟ ಕುತ್ಕೊಂಡಿರ್ತಾನೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಹೀರೋ ಮತ್ತೆ ಊಜು ಬೇಬಿ ಅವರಿಬ್ರು ಕಿಂಡರ್ ಗಾರ್ಡನ್ ಮುಂದೆನೆ ನಿಂತಿರ್ತಾರೆ. ಆಗ ಆ ಲೇಡಿನೂ ಬಂದ್ಬಿಟ್ಟು ಸರಿ ಬನ್ನಿ ಒಳಗಡೆ ಅಂತಾನು ಕರಿತಿರ್ತಾಳೆ. ಊಜು ಬೇಬಿ ಅವ್ರಿಗೆ ಎಷ್ಟು ಕ್ಯೂಟಾಗಿ ನಮಸ್ಕಾರ ಮಾಡ್ತಿರ್ತಾನೆ. ಕಟ್ ಮಾಡಿದ್ರೆ ಅವರಿಬ್ರು ಆಫೀಸ್ ರೂಮಲ್ಲಿ ಇರ್ತಾರೆ. ಊಜು ಬೇಬಿ ಅಂತೂ ತನ್ನ ಬ್ಯಾಗ್ ಜೊತೆ ಕ್ಯೂಟಾಗಿ ಕುಂತಿರ್ತಾನೆ. ಆಗ ಅವರು ಅಂತಾರೆ ನೀವು ಊಜು ಬೇಬಿ ಅವ್ರ ಅಪ್ಪನ ಅಂತ. ಇಲ್ಲ ಇಲ್ಲ ನಾನು ಅವ್ರ ಅಂಕಲ್ ಅಂತ ಹೀರೋ ಹೇಳ್ತಾನೆ. ಆ ಲೇಡಿ ಅಂತೂ ಓ ಹೌದಾ ನನಗೆ ಗೊತ್ತಿತ್ತು ರೀ ನೀವು ಪಕ್ಕ ಊಜು ಬೇಬಿ ಅಂಕಲ್ ಅಂತ ಹೇಳ್ತಾರೆ. ಆಗ ಹೀರೋಗಂತೂ ಪ್ರೌಡ್ ಫೀಲು, ಹಾಗೆ ಹೆಮ್ಮೆಯಿಂದ ನೋಡ್ತಿರ್ತಾನೆ. ಆಮೇಲೆ ಏನೇನು ಫಾರ್ಮಾಲಿಟೀಸ್ ಎಲ್ಲ ಇದೆಯೋ ಅದನ್ನೆಲ್ಲನೂ ಫಿಲ್ ಅಪ್ ಮಾಡ್ತಿರ್ತಾನೆ. ಊಜು ಬೇಬಿನೂ ಇದನ್ನೆಲ್ಲನೂ ನೋಡ್ತಾನೆ. ಆಗ ಅದ್ರಲ್ಲಿ ನೋಡಿದ್ರೆ ಊಜು ಬೇಬಿ ಅವರ ಗಾರ್ಡಿಯನ್ ಬಂದ್ಬಿಟ್ಟು ಹೀರೋ ಅಂತ ಬರೆದಿರ್ತಾರೆ. ಅದನ್ನ ನೋಡಿದ ತಕ್ಷಣನೇ ಹೀರೋಗೊಂಥರ ಫೀಲ್ ಆಗ್ತಿರುತ್ತೆ. ಊಜು ಬೇಬಿ ಅಂತೂ ಹೀರೋನೇ ನೋಡ್ತಿರ್ತಾನೆ. ಈ ಥರ ಊಜು ಬೇಬಿ ನೋಡೋದನ್ನ ಹೀರೋನು ನೋಡಿ ಅವ್ನಿಗೇನೋ ಒಂಥರ ಎಮೋಷ್ನಲ್ ಥರ ಫೀಲ್ ಆಗ್ತಿರುತ್ತೆ. ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನ ಕ್ಲಾಸ್ ರೂಮಲ್ಲಿ ಬಿಡ್ತಾರೆ. ಊಜು ಬೇಬಿ ಅಲ್ಲಿ ಇರೋರ ಜೊತೆಗೆ ಅಡಾಪ್ಟ್ ಆಗ್ತಿರ್ತಾನೆ. ಹಾಗೆ ಖುಷಿಯಾಗಿ ಅವ್ನು ಆಟ ಆಡ್ತಿರ್ತಾನೆ. ಹೀರೋನು ಅದನ್ನೆಲ್ಲನೂ ನೋಡ್ತಾನೆ. ಅದನ್ನ ನೋಡಿದ ಊಜು ಬೇಬಿ ಹೀರೋ ಹತ್ರ ಓಡಿ ಬರ್ತಾನೆ. ಎಲ್ಲರೂ ಮುಂದೆನು ಇವ್ರು ನನ್ನ ಅಂಕಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇವ್ರಿಗಂತೂ ತುಂಬ ಎಮೋಷ್ನಲ್ ಆಗ್ತಿರುತ್ತೆ. ಹೀರೋನು ಅವನ ಯಾವಾಗಲೂ ಬೇಬಿ ಬೇಬಿ ಅಂತಲೇ ಕರಿತಿರ್ತಾನೆ, ಮಗು ಮಗು ಅಂತ. ಈ ಸತಿ ಊಜು ಅಂತ ಬಾಯ್ಬಿಟ್ಟು ಹೇಳ್ತಾನೆ. ಊಜು ಬೇಬಿ ಆಗ ಹಾಂ ಅಂತ ಹೇಳ್ತಾನೆ. ಇಲ್ಲಿ ನೋಡು ಊಜು, ನೀನು ನಾನು ಬರೋವರೆಗೂ ಇಲ್ಲೇ ಇರು ಆಯಿತಾ, ನಾನು ನಿನಗೋಸ್ಕರ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಆಯಿತಾ, ನಿನ್ನ ಡೈಪರ್ಗೋಸ್ಕರ ಅಂತ ಹೇಳ್ತಿರ್ತಾನೆ. ಆಗ ಊಜು ಬೇಬಿನೂ ಹೀರೋನ ಹಾಗೆ ಹಗ್ ಮಾಡ್ಕೊಳ್ತಾನೆ. ಹೀರೋಗ ಒಂಥರ ಅವನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲ್ಲ ಈ ಎಮೋಷ್ನಲ್ನ. ಊಜು ಬೇಬಿ ಹಾಗೆ ಅವನ ಮೇಲೇ ಇರ್ತಾನೆ. ಆಮೇಲೆ ಹೀರೋ ಬಿಟ್ಬಿಟ್ಟು ಆಚೆ ಬರ್ತಾನೆ. ಬರಬೇಕಾದಾಗ ತಿರುಗಿ ತಿರುಗಿ ನೋಡ್ತಾನೆ ಇರ್ತಾನೆ. ಅವ್ನಿಗಂತೂ ಇದು ಒಂಥರ ಈ ಫೀಲಿಂಗ್ ತುಂಬ ಒಂಥರ ಸ್ಯಾಡ್ ಆಗಿರುತ್ತೆ. ಎಂಥ ಫೀಲಿಂಗ್ ಅಪ್ಪ ಇದು ಅಂತ ಹೇಳ್ಕೊಂಡು ಬರ್ತಾನೆ. ಸರಿ ಆಯಿತು ಹೀರೋನಿಗಾದರೂ ಈ ವಿಷಯನೇ ಹೇಳೋದಾ ಅಂತ ಹೀರೋನಿಗೆ ಮೆಸೇಜ್ ಹಾಕ್ತಿರ್ತಾನೆ. ಸರಿ ಊಜು ಬೇಬಿದಾದರೂ ಒಂದು ಫೋಟೋ ಕಳ್ಸೋದಾ ಅಂತ ಊಜು ಬೇಬಿ ಫೋಟೋಸ್ ಎಲ್ಲ ನೋಡ್ತಿರ್ತಾನೆ. ಆಗ ಮಿಸ್ಸಾಗಿ ಹೀರೋ ಬಂದ್ಬಿಟ್ಟು ಅವ್ರ ಫೋಟೋನೇ ಕಳಿಸ್ಬಿಡ್ತಾರೆ. ಆಗ ಡಿಲೀಟ್ ಮಾಡೋದು ಹೇಗಂತಲೇ ಅವ್ರಿಗೆ ಗೊತ್ತಾಗ್ತಿರಲ್ಲ. ಈ ಟೈಮಲ್ಲಿ ಹೀರೋಯಿನ್ ಆ ಫೋಟೋಸ್ನ ನೋಡಿಬಿಡ್ತಾಳೆ. ಇವ್ನು ಏನು ಮಾಡ್ತಾನಪ್ಪ ಅಂತ ನೋಡ್ತಿರ್ಬೇಕಾದಾಗಲೇ ಹೀರೋಯಿನ್ ಫ್ರೆಂಡ್ ಬಂದ್ಬಿಟ್ಟು ನಿಮ್ಮ ನಡುವೆ ಏನು ನಡೀತಿದೆ ಅಂತ ಹೇಳ್ತಿರ್ತಾಳೆ. ನನಗಾದರೂ ಹೇಳಲ್ವ ನೀವು, ಹಾಗೆ ಹೀಗೆಲ್ಲ ಕೇಳ್ತಿರ್ತಾಳೆ. ಆಗ ಹೀರೋಯಿನ್ ಅವನಿಗೆ ನಾನಂದರೆ ಇಷ್ಟ ಅಂತ ಅವ್ನು ನನಗೆ ಪ್ರಪೋಸ್ ಮಾಡ್ದ ಅಂತ ಹೇಳ್ತಾಳೆ. ಏನು ಅವ್ನು ನಿನಗೆ ಪ್ರಪೋಸ್ ಮಾಡೋದು, ಅವನಿಗೆ ನೀನಂದರೆ ಇಷ್ಟನಾ ಅಂತ ಅವಳು ಶಾಕ್ ಆಗಿ ಕೇಳ್ತಾಳೆ. ಹ್ಞೂ ಕಣೆ, ನೆನ್ನೆ ರಾತ್ರಿ ಅವ್ನಿಗೆ ಹುಷಾರಿರಲಿಲ್ಲ, ಆ ಟೈಮಲ್ಲಿ ಹೇಳ್ದೆ. ಹಾಗಾದರೆ ನೀನು ಫಸ್ಟು ಅವನೇ ತಾನೇ ಪಾರ್ಕ್ ತಾನೆ ಅಂತಲೂ ಹೇಳ್ತಾಳೆ. ಅವನಿಗಿನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇರಬೇಕು ಅಂದಾಗ ಹೀರೋಯಿನ್ ಅದ್ರ ಬಗ್ಗೆ ನನಗಿನ್ನೂ ಯಾವುದೂ ಕ್ಲಾರಿಟಿ ಸಿಕ್ಕಿಲ್ವೇ, ಆದರೂ ಏನು ಮಾಡಲಿ ಅವನೆಲ್ಲರ ಹತ್ರ ಚೆನ್ನಾಗೇ ನಡ್ಕೊಳ್ತಾನೆ ಮಿಸ್ಟರ್ ಪಾರ್ಕ್ ಅಂತಲೂ ಹೇಳ್ತಾಳೆ. ಸರಿ ಆಯಿತು ನೀನು ಹೌಸ್ಮೇಟ್ ಬಗ್ಗೆ ಹೇಳು ಅಂದಾಗ ಏನು ಸ್ಪೆಷಲ್ ಏನಿಲ್ಲ ಅಂತ ಹೇಳಿಬಿಟ್ಟು ಹೀರೋ ಒಂದು ಸತಿ ಅವಳನ್ನ ಹುಡ್ಕೊಂಡು ಬಂದಿರ್ತಾನಲ್ಲ, ಆ ಟೈಮಲ್ಲಿ ಬಂದುಬಿಟ್ಟು ಅವಳನ್ನ ಕರ್ಕೊಂಡೋಗಿ ಅವಳನ್ನ ಟೇಕ್ ಕೇರ್ ಮಾಡಿ ನೋಡ್ಕೊಂಡಿರೋದು, ಹಾಗೆ ಅವಳಿಗೆ ಪ್ಯಾನ್ ಕೇಕ್ ಅಂದರೆ ಇಷ್ಟ ಅಂತ ಗೊತ್ತಾದಮೇಲೆ ಅವಳಿಗೋಸ್ಕರ ಮಾಡಿರೋದು ಎಲ್ಲನೂ ಜ್ಞಾಪನಿಸ್ಕೊಳ್ತಾಳೆ. ಅವ್ನು ಬಂದ್ಬಿಟ್ಟು ಒಳ್ಳೆಯೇ ಆದರೆ ಎಷ್ಟೊಂದು ಸತಿ ನನಗೆ ಹರ್ಟ್ ಮಾಡೋನಂತೆ ಹೇಳ್ತಿರ್ತಾಳೆ. ಆದರೆ ನನಗೆ ಬಂದ್ಬಿಟ್ಟು ಅವ್ನು ಸೇಮ್ ನನ್ನ ಥರನೇ ಅನ್ಸುತ್ತಂದಾಗ ಹಾಗಾದರೆ ನೀವಿಬ್ಬರು ಒಬ್ರಿಗೊಬ್ರನ್ನ ಇಷ್ಟಪಡ್ಬೋದಲ್ಲ ಅಂತ ಹೀರೋಯಿನ್ ಫ್ರೆಂಡ್ ಅಂದಾಗ ಹೀರೋಯಿನ್ ಅಂತಾಳೆ ಇಲ್ಲ ನಾನು ಅವನ ಬಂದ್ಬಿಟ್ಟು ಒಂದು ಮ್ಯಾನ್ ಆಗಿ ನೋಡಿಲ್ಲ ಅಂತಲೂ ಹೇಳ್ತಾಳೆ. ಹಾಗಿದ್ರೆ ಇವತ್ತಿಂದನೇ ನೋಡು, ಇನ್ಮೇಲಾದರೂ ಅವನ ಮ್ಯಾನ್ ಆಗೇ ನೋಡು ಅಂತಲೂ ಹೇಳ್ತಾಳೆ. ಇಲ್ಲಾಂದರೆ ನಿನಗಿನ್ನೂ ಪಾರ್ಕ್ ಮೇಲೆ ಫೀಲಿಂಗ್ಸ್ ಇದೆಯಾ ಅಂದಾಗ ಇಲ್ಲಪ್ಪ ನನ್ನ ಮನಸ್ಸು ಪೂರ್ತಿ ಊಜು ಅಷ್ಟೇ ಇರೋದಂತ ಹೇಳ್ತಾಳೆ. ಆಗ ಹೀರೋಯಿನ್ ಫ್ರೆಂಡ್ ಅಂತೂ ಸರಿ ಅದನ್ನು ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ನೋಡಿದ್ರೆ ಹೀರೋ ಏನಪ್ಪ ಮೆಸೇಜ್ನ ನೋಡಿದ್ಲು ರಿಪ್ಲೈನೇ ಮಾಡಿಲ್ವಲ್ಲ ಅಂತ ತಲೆ ಕೆಡಿಸ್ಕೊಳ್ತಿರ್ತಾನೆ. ಈ ಕಡೆ ಹೀರೋಯಿನ್ ಮತ್ತು ಮಿಸ್ಟರ್ ಪಾರ್ಕ್ ಅವರೆಲ್ಲರೂ ಮೀಟಿಂಗಲ್ಲಿ ಇರ್ತಾರೆ. ಅವ್ರ ಫುಡ್ ಬಗ್ಗೆ ಮೀಟಿಂಗ್ ಮಾಡ್ತಿರ್ತಾರೆ. ಮೀಟಿಂಗೆಲ್ಲ ಮುಗಿಸ್ಕೊಂಡು ಅವರಿಬ್ಬರು ಆಚೆ ಬಂದಾಗ ಆಗ ಮಿಸ್ಟರ್ ಪಾರ್ಕ್ ಅಂತಾನೆ ನಿನಗೆ ಟೈಮ್ ಇದ್ದರೆ ನನ್ನ ಜೊತೆಗೆ ಸ್ವಲ್ಪ ಹೊತ್ತು ಬರ್ತೀಯಾ ಅಂತ ಕರೀತಾನೆ. ಹೀರೋಯಿನ್ಗೆ ಏನು ರಿಯಾಕ್ಟ್ ಮಾಡೋದಂತ ಗೊತ್ತಿಲ್ಲ, ಅವಳು ನೋಡ್ತಿರ್ತಾಳೆ. ಮಿಸ್ಟರ್ ಪಾರ್ಕ್ ಬಂದುಬಿಟ್ಟು ಒಂದು ಬೇಕ್ರಿಗೆ ಹೋಗಿ ಅವನಂತೂ ಒಂದು ಮಿಲ್ಕ್ ಶೇಕಲ್ಲಿ ಅದಾಕಿ ಇದಾಕಿ ಸ್ಟ್ರಾಬೆರಿ ಹಾಕಿ ಬನಾನಾ ಹಾಕಿ ಅದು ಇದು ಅಂತ ಏನೇನೋ ಹೇಳ್ತಾನೆ. ಕೊನೆಗೂ ಹೀರೋಯಿನ್ ಮುಂದೆ ತಗೊಬಂದು ಕೊಡ್ತಾನೆ. ಆಗ ಹೀರೋಯಿನ್ ಅಂತ ಅದನ್ನು ನೋಡ್ತಾಳೆ. ನಿಮಗೇನು ಇದು ಸ್ಪೆಷಲ್ ರೆಸಿಪಿನ ನಿಮ್ಮದು ಅಂದಾಗ ಇಲ್ಲ ಇದು ಸೀಸನ್ಗೆ ಮಾಡೋ ಡ್ರಿಂಕು, ನಾನು ಒಂದು ಸತಿ ಕೇಳಿಸ್ಕೊಂಡಿದ್ದೆ, ಅದನ್ನೇ ನಾನು ಇವಾಗ ನಿನಗೋಸ್ಕರ ತಗೊಬಂದಿದ್ದೀನಿ ಅಂತಲೂ ಹೇಳ್ತಾನೆ. ಹಾಗೆ ಅವರಿಬ್ಬರು ಅವ್ರ ಕಾಲೇಜ್ ಡೇಸಲ್ಲಿ ನಡೆದಿರೋದೆಲ್ಲನೂ ಜ್ಞಾಪನಿಸ್ಕೊಳ್ತಾರೆ. ಹೀರೋಯಿನ್ ಬಂದ್ಬಿಟ್ಟು ಅಂತಾಳೆ ಊಜುನ ಇವತ್ತು ಕಿಂಡರ್ ಗಾರ್ಡನ್ಗೆ ಸೇರಿಸ್ದೆ ಅಂತ. ಹ್ಞೂ ಹೌದಾ ಅವನು ಎಷ್ಟು ಬೇಗ ಬೆಳ್ಕೊಬಿಟ್ನಲ್ಲ ಅಂತ ಮಾತಾಡ್ತಿರ್ತಾರೆ. ಆಗ ಹೀರೋಯಿನ್ ಬಂದ್ಬಿಟ್ಟು ಹೀರೋ ಇಲ್ದೇ ಸ್ವಲ್ಪ ಕಷ್ಟ ಅಂತಲೂ ಹೇಳ್ತಾಳೆ. ಹಾಗಿದ್ರೆ ನೀವು ಸ್ವಲ್ಪ ಸಪ್ರೇಟಾಗಿ ಇರ್ಬೋದಲ್ಲ ಅಂತ ಹೇಳಿದಾಗ ಅವನು ಇಲ್ಲ ನಾವಿಬ್ಬರು ಒಪ್ಕೊಂಡಿದ್ದೀವಿ, 1 ತಿಂಗಳವರೆಗೂ ಜೊತೆಗೆ ಇರ್ತೀವಿ ಅಂತ ಹೇಳಿದಾಗ ಹೌದಾ ನಾನು ಮೇ ಬಿ ನಿಮಗೆ ತೊಂದರೆ ಮಾಡ್ತಿದ್ದೀನೇನೋ ಅವನ ಜೊತೆಗೆ ಇದೆಯಾ ಅಂತ ಅವನು ಹೇಳ್ತಾನೆ. ಅವ್ನ ಮನಸ್ಸಲ್ಲಿ ಇರೋದನ್ನೇ ಹೇಳ್ತಾನೆ. ಆಗ ಹೀರೋಯಿನ್ ಬಂದ್ಬಿಟ್ಟು ಅವಳೇನು ಹೇಳಲ್ಲ, ಸುಮ್ಮನೆ ಅವ್ನ ಫೇಸ್ನ ನೋಡ್ತಿರ್ತಾಳೆ. ಈ ಕಡೆ ನೋಡಿದ್ರೆ ಆ್ಯಮಿಚೋರ್ ಗಂಡ ಅಲ್ವಾ, ಅವ್ನು ಬಂದ್ಬಿಟ್ಟು ತುಂಬ ಫೀಲಿಂಗಲ್ಲೇ ಹೇಳ್ತಾರೆ ನನ್ನ ಹೆಂಡ್ತಿನ ಹೇಗೆ ನೋಡ್ಕೋಬೇಕು, ನನ್ನ ಹೆಂಡ್ತಿ ಕೋಪ ಬಂದ್ಬಿಡುತ್ತೆ ಆಗಾಗ, ಹಂಗಂತ ನೀನು ತುಂಬ ಸಿಟ್ಟು ಮಾಡ್ಕೋಬಾರ್ದು, ನನ್ನ ಹೆಂಡ್ತಿ ಏನು ಕೇಳ್ತಾಳೋ ಅದನ್ನೆಲ್ಲನೂ ತಗೊಬಂದು ಕೊಡಬೇಕು ಅಂತ ಹೀರೋ ಹತ್ರನೂ ಹೇಳ್ತಿರ್ತಾನೆ.
ಅವ್ನು ಮಾತ್ರ ನನ್ನ ಹೆಂಡತಿ ಟೈಮಿಗೆ ಇದನ್ನು ತಿಂತಾಳೆ ಅದನ್ನು ತಿಂತಾಳೆ, ಡಯಟಲ್ಲಿ ಹೀಗಿರ್ತಾಳೆ ಅಂತ ಎಲ್ಲನೂ ಹೇಳ್ತೀನಿ. ಹೀರೋಗ ಎಲ್ಲನೂ ನಾನೇ ಮಾಡಬೇಕು. ಹೌದು, ನಾನು ಇದನ್ನೇ ಮಾಡ್ತಿದ್ದೆ. ಅವಳಿಗೆ ABCD ಎಲ್ಲನೂ ವಿಟಮಿನ್ಸ್ ಕೊಡಬೇಕು ಅಂದಾಗ ಹೀರೋಗೆ ಅಯ್ಯೋ ನನ್ನ ಅಸಿಸ್ಟೆಂಟು ತಾನೇ ಅಂದಾಗ ಅಸಿಸ್ಟೆಂಟೇ ಎಲ್ಲ ಮಾಡಲೇಬೇಕು, ನಾನು ಮಾಡಲಿಲ್ವಾ ಅಂತಲೂ ಹೇಳ್ತಾರೆ. ಸರಿ ಆಯಿತು, ಆ್ಯಂಬಿಚೂರ್ ನಿನಗೊಂದು ಕೆಲಸ ಕೊಟ್ಲಲ್ಲ, ಆ ಕೆಲಸ ಏನಾಯಿತು, ಎಲ್ಲನೂ ಓದೋದಾ ಪ್ರಪೋಸಲ್ ಎಲ್ಲನೂ ಅಂದಾಗ ಹೀರೋ ಎಲ್ಲನೂ ಓದಿದ್ದೀನಿ, ನಾನು ನಿಮ್ಗೆ ಇವತ್ತು ಅದನ್ನು ಮಾಡಿ ತೋರಿಸ್ತೀನಿ ಅಂತಲೇ ಹೇಳ್ತಾನೆ. ನಿಮಗೆಲ್ಲನೂ ತಿಳಿಸ್ತೀನಿ ಅಂದಾಗ ಆ್ಯಕ್ಚುಲಿ ನನಗೆ ಈ ಆ್ಯಟಿಟ್ಯೂಡೇ ತುಂಬ ಇಷ್ಟ, ಐ ಲೈಕ್ ಇಟ್ ಅಂತ ಬೇರೆ ಹೇಳ್ತಾರೆ. ಆಮೇಲೆ ಅವ್ರು ಅಲ್ಲಿಂದ ಹೋದ್ಮೇಲೆ ಹೀರೋ ಬೇರೆ ಅವ್ರು ನೋಡ್ಕೊಂಡಿರ್ತಾರೆ. ಆಮೇಲೆ ಕಟ್ ಮಾಡಿದ್ರೆ ಹೀರೋ ಬಂದುಬಿಟ್ಟು ಫೋಟೋಸ್ ಎಲ್ಲ ಹೊಡಿತಿರ್ತಾನೆ. ಆಮಿಚೋ ಗಂಡನೂ ನೋಡ್ತಿರ್ತಾನೆ. ಆದರೆ ಹೀರೋ ಹತ್ರ ಯಾರ ಹತ್ರ ಆದ್ರೂ ಆಮಿಚೋ ಗಂಡ ಇವರೇ ಅಂತ ಹೇಳ್ಕೊಳ್ಳಲ್ಲ, ಅಸಿಸ್ಟೆಂಟ್ ಅಂತಲೇ ಹೇಳ್ಕೊಂಡಿರ್ತಾರೆ. ಅವರಂತೂ ಶಾಕಾಗಿ ನೋಡ್ತಾರೆ. ಈ ಕಡೆ ಹೀರೋಯಿನ್ ಬಂದುಬಿಟ್ಟು ಊಜು ಹತ್ರ ಮಾತಾಡ್ತಿರ್ತಾಳೆ. ಊಜು ಹತ್ರ ಕೇಳ್ತಾಳೆ, ಊಜು ಇವತ್ತು ನೀನು ಫುಲ್ಲು ಎಂಜಾಯ್ ಮಾಡಿದೆ ಅನಿಸುತ್ತೆ ಅಂತ ಆ ಬುಕ್ನೆಲ್ಲ ನೋಡ್ತಿರ್ಬೇಕಾದಾಗ, ನೀನು ಮತ್ತೆ ಸ್ಕೂಲಿಗೆ ಹೋಯ್ತೀಯ, ಕಿಂಡರ್ ಗಾರ್ಡನ್ಗೆ ಹೋಯ್ತೀಯ ಅಂತ ಊಜು ಹತ್ರ ಕೇಳ್ತಾಳೆ. ಊಜು ನಾನು ಹೋಗ್ತೀನಿ ಅಂತಲೂ ಹೇಳ್ತಿರ್ತಾನೆ ಪುಟ್ಟ. ಆಗ ಹೀರೋಯಿನ್ ಸರಿ ಆಯಿತು, ಹಾಗಿದ್ರೆ ನೀನು ನಾಳೆನೂ ಸ್ಕೂಲಿಗೆ ಹೋಗ್ತೀಯ, ಕಿಂಡರ್ ಗಾರ್ಡನ್ಗೆ ಹೋಗ್ತೀಯ ಅಂದಾಗ ಊಜು ಬೇಬಿ ಹೌದು ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಹೀರೋ ಬಂದಿರ್ತಾನೆ. ಅವರಿಬ್ಬರಿಗೂ ಆಕ್ವರ್ಡ್ ಆಗ್ತಿರುತ್ತೆ, ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ. ಹೀರೋ ಅಂತಾನೆ ಊಜು ನಿನ್ನ ಮನೆಗೆ ಬಂದ ಅಂತ ಆ ವಿಷಯನ ಡೈವರ್ಟ್ ಮಾಡೋಕ್ಕಂತ ನೋಡ್ತಾನೆ. ಆಗ ಹೀರೋಯಿನ್ ಹೌದು, ನಾನೇ ಅವನ್ನ ಬಂದೆ ಅಂತಲೂ ಹೇಳ್ತಾಳೆ. ಯಾಕಂದರೆ ಹೀರೋ ನೆನ್ನೆ ರಾತ್ರಿ ತಾನೇ ಹೀರೋನಿಗೆ ಪ್ರಪೋಸ್ ಮಾಡಿರ್ತಾನೆ. ಆದ್ದರಿಂದ ಇಬ್ಬರು ಆಕ್ವರ್ಡಲ್ಲಿರ್ತಾರೆ. ಹೀರೋಯಿನ್ ಏನೇನೋ ಹೇಳ್ತಿರ್ತಾಳೆ, ಹೀರೋನು ಏನೇನೋ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗೀತು. ಎಲ್ಲರಿಗೂ ಬಾಯ್ ಗಾಯ್ಸ್.